ಎಲ್ಲೆಂದರಲ್ಲಿ ಕಸ ಹಾಕಿದ್ರೆ ಹುಷಾರ್. ನೆಲಮಂಗಲದಲ್ಲಿ ಇನ್ಮುಂದೆ 500 ರೂಪಾಯಿ ದಂಡ. ಸಿಸಿಟಿವಿ ಮೂಲಕ ಕಣ್ಗಾವಲು. ರಾಷ್ಟ್ರೀಯ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ನಗರವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಲು ನೆಲಮಂಗಲ ನಗರಸಭೆಯು ಕಠಿಣ ಕ್ರಮಗಳನ್ನು ಜಾರಿಗೆ ತಂದಿದೆ. ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆ ಬದಿಗಳಲ್ಲಿ ಅಥವಾ ಎಲ್ಲೆಂದರಲ್ಲಿ ಕಸ ವಿಲೇವಾರಿ ಮಾಡುವವರಿಗೆ ಬರೋಬ್ಬರಿ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ನಗರಸಭೆ ಎಚ್ಚರಿಕೆ ನೀಡಿದೆ. ನಗರಸಭೆಯ ಈ ಹೊಸ ನಿಯಮವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ವಿನೂತನ ಮಾರ್ಗ ಅನುಸರಿಸಲು ನಿರ್ಧರಿಸಲಾಗಿದೆ. ಕಸ ಹಾಕುವವರನ್ನ ಗುರುತಿಸಲು ನಗರದ ಪ್ರಮುಖ ಜಂಕ್ಷನ್ಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾಗಳನ್ನು ಬಳಸಲಾಗುತ್ತೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಯಾರು ಕಸ ಹಾಕಿದ್ದಾರೆ ಅಂತ ಖಚಿತವಾದ ತಕ್ಷಣ ಅವರ ಮನೆ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮನೆ ಬಳಿಯೇ ತೆರಳಿ ದಂಡ ವಿಧಿಸಲಾಗುತ್ತದೆ ಅಂತ ನಗರಸಭೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಕಸ ಹಾಕುವವರಿಗೆ ಎಲ್ಲಿಯೂ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲದಂತೆ ನೋಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗಿದೆ. ಈ ಕಠಿಣ ಕ್ರಮಗಳ ಕುರಿತು ಮಾತನಾಡಿದ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಅವರು, ನಮ್ಮ ನೆಲಮಂಗಲ ನಗರವನ್ನು ಸ್ವಚ್ಛ ಸುಂದರ ನಗರವನ್ನಾಗಿ ಮಾಡುವ ಈ ಅಭಿಯಾನಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವುದನ್ನು ನಿಲ್ಲಿಸಿ ನಗರಸಭೆಯ ವಾಹನಗಳಿಗೆ ಮಾತ್ರ ಕಸವನ್ನು ನೀಡುವ ಮೂಲಕ ದಂಡದ ಅಪಾಯದಿಂದ ದೂರವಿರಿ ಅಂತ ಮನವಿ ಮಾಡಿದ್ದಾರೆ. ನೆಲಮಂಗಲ ನಗರಸಭೆ ವತಿಯಿಂದ ಇವತ್ತಿನಿಂದ ಸ್ವಚ್ಛತಾ ಅಭಿಯಾನದಡಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿತ್ತು ಆ ಬ್ಲಾಕ್ ಸ್ಪಾಟಲ್ಲಿ ರಂಗೋಲೆ ಬಿಡೋ ಥರ ಇದು ಮಾಡಿ ಎಲ್ಲ ಜನಗಳಿಗೂ ಒಂದು ಅವೇರ್ನೆಸ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಗರಸಭೆ ವತಿಯಿಂದ ಎಲ್ಲ ಬ್ಲಾಕ್ ಸ್ಪಾಟ್ಗಳನ್ನ ಕ್ಲಿಯರ್ ಮಾಡಿ ಕಸ ಹಾಕಬೇಡಿ, ಮನೆ ಬದಿಗೆ ಬರೋವಂಥ ಕಸಿನ ಗಾಡಿಗಳಿಗೆ ಕಸ ಹಾಕಿ ಅಂತೇಳಿ ಈ ಒಂದು ಅವೇರ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ಯಾರಾದರೂ ಈ ಥರ ಬ್ಲಾಕ್ ಸ್ಪಾಟ್ಗಳಲ್ಲಿ ತಂದು ಕಸ ಎಷ್ಟಿದ್ದೆ ಅದರಲ್ಲಿ ಎಲ್ಲ ಕಡೆನೂ CC ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಅವ್ರಿಗೆ ತಲಾ 500 ರೂಪಾಯಿ ದಂಡ ವಿಧಿಸುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಅವ್ರು ಅದಕ್ಕೂ ಮಾತು ಕೇಳಲಿಲ್ಲ ಅಂದರೆ ಅವ್ರ ಮನೆ ಮುಂದೆನೇ ನಾವು ಕಸಿನ ಗಾಡಿ ತಗೊಂಡೋಗಿ ಕಸ ಸುರಿಯುವಂಥ ಕೆಲಸ ಮಾಡ್ತಿದ್ದೀವಿ. ದಯಮಾಡಿ ನೆಲಮಂಗಲದ ನಾಗರಿಕರು ಹಸಿ ಕಸ ಒಣ ಕಸನ ವಿಂಗಡಿಸಿ ಮನೆ ಬದಿಗೆ ಬರೋವಂಥ ಗಾಡಿಗಳಲ್ಲೇ ಕಸ ಹಾಕಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೇನೇ ಇನ್ನು ಮುಂದೆ ಎಲ್ಲಾದರೂ ಈ ಥರ ಕಸ ತಂದು ಎಷ್ಟೋಗೋದು ಈ ಥರ ಏನಾಗ ಕಂಡ್ರೆ ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಆ ರೆಕಾರ್ಡ್ ಆದಂಥದ್ದನ್ನ ನಾವು ಐಡೆಂಟಿಫಿಕೇಶನ್ ಮಾಡಿ ಅವ್ರ ಮನೆ ಮುಂದೆ ಬಂದು ಅವ್ರಿಗೆ ಪೆನಾಲ್ಟಿ ಹಾಕುವಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವರಿಗೆ ಮುಂದುವರೆದ್ರೆ ಅವ್ರ ಮನೆ ಮುಂದೆನೇ ಕಸ ಹಾಕಿ ಅದೊಂದು ಪ್ರತಿಭಟನೆ ಎಲ್ಲ ಪೌರ ಕಾರ್ಮಿಕರು ಕರ್ಕೊಂಡ್ಬಂದು ಅವ್ರ ಮನೆ ಮುಂದೆನೇ ಪ್ರತಿಭಟನೆ ಮಾಡುವಂಥ ಕೆಲಸನ ನಾವು ಹಮ್ಮಿಕೊಂಡಿದ್ದೀವಿ. ಎಸಿತಾ ಇದ್ದಾರೆ ಅನ್ನೋದು ಆರೋಪ ಇಲ್ಲ. ನಾವು ಆ ಥರ ಕಸನ್ ಗಾಡಿ ಬಂದಿಲ್ಲ ಅಂದರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಇಲ್ಲ ನಮಗಾದರೂ ಆ ವಿಷಯ ತಿಳಿಸಿದ್ರೆ ನಾವು ಇಮಿಡಿಯೇಟಾಗಿ ಅದನ್ನು ಕಸ ಎತ್ತುವಂಥ ಕೆಲಸ ನಾವು ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಅದಕ್ಕಾಗಿಯೇ ನಮ್ಮ ನೆಲಮಂಗಲ ನಗರಸಭೆ ವತಿಯಿಂದ ಎಲ್ಲ ಬ್ಲಾಕ್ ಸ್ಪಾಟ್ಗಳಲ್ಲೂ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಇನ್ನು ಮುಂದಕ್ಕೆ ನಿಮ್ಮ ಮೀಡಿಯಾದವ್ರಿಗೂ ಸಹ ನಮ್ಮ ಮಾಧ್ಯಮದವ್ರಿಗೂ ಸಹ ಇದನ್ನು ಈ ಒಂದು ಫುಟೇಜ್ನ ಬಿಡುಗಡೆ ಮಾಡುವಂಥ ಕೆಲಸನೂ ಮಾಡ್ತೀವಿ, ದಂಡ ಹಾಕುವಂಥ ಕೆಲಸನೂ ನಾವು ಮಾಡ್ತೀವಿ. ಗಣೇಶ್ ಅಂತ ನಗರಸಭಾ ಅಧ್ಯಕ್ಷರು ನೆಲಮಂಗಲ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನಂತ ಅಂತಂದರೆ ಇವತ್ತು ಪಬ್ಲಿಕಲ್ಲಿ ಅವೇರ್ನೆಸ್ ಇಲ್ಲ. ಯಾಕೆ ಅಂತಂದರೆ ತಗೊಂಡೆಲ್ಲ ರೋಡಲ್ಲಿ ಕಸ ಹಾಕ್ತಾ ಇದ್ದಾರೆ, ಇಲ್ಲಿಂದ ಎತ್ತು ಬೇರೆ ಕಡೆ ಹಾಕೋದು, ಆಮೇಲೆ ಹಸಿ ಕಸ ಒಣ ಕಸ ಅಂತೇಳಿ ಅವ್ರು ಯಾವುದೋ ಒಂದು ವಿಂಗಡಣೆ ಅಂತ ಮಾಡ್ತಾ ಇಲ್ಲ. ಅಂತಂದರೆ ಅವ್ರಿಗೆ ಏನಾಗಿದ್ದಾರೆ, ಅವ್ರ ಮನೆ ಒಂದು ಸ್ವಚ್ಛ ಇದೆ ಸಾಕು, ಆಚೆಗಡೆ ಏನಾದರೂ ಅನ್ನೋ ಥರ ಇದೆ. ಅದ್ರ ವಿರುದ್ಧವಾಗಿ ಯಾರು ಇಲ್ಲಿ ಇಲ್ಲೆಂದಲ್ಲಿ ಕಸ ಹಾಕ್ತಾರೆ ಅವ್ರಿಗೊಂದು ಫೈನ್ ಹಾಕೋ ಒಂದು ಕಾರ್ಯಕ್ರಮ, ಆಮೇಲೆ ಎಲ್ಲಿ ಬ್ಲಾಕ್ ಸ್ಪಾಟ್ ಅಂತ ಏನು ಬರುತ್ತೆ ಅಲ್ಲಿ ನಾವು ರಂಗೋಲಿಯನ್ನು ಬಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅವೇರ್ನೆಸ್ ಮಾಡೋದಕ್ಕೆ ಏನ್ಬಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಜನಗಳು ಸ್ಪಂದಿಸಬೇಕು. ಅಕಸ್ಮಾತ್ ಏನಾದರೂ ಅವರು ಇಲ್ಲೆಂದಲ್ಲಿ ಕಸ ಹಾಕಿದ್ರೆ ನಾವು ಅವ್ರಿಗೆ ದಂಡ ಹಾಕಿ, ಅಕಸ್ಮಾತ್ ಏನಾದರೂ ಅವ್ರು ಹಂಗೂ ಏನೋ ಮಾತು ಕೇಳಿಲ್ಲ ಅಂದರೆ ನಮ್ಮ ನಗರಸಭೆಯಿಂದ ಏನು ನಾವು ನೀರಿನ ಕಲೆಕ್ಷನ್ ಕೊಟ್ಟಿರ್ತೀವಿ ಮತ್ತೊಂದು ಅವ್ರೊಂದು ಪಾಠ ಕಲಿಸಬೇಕಾಗುತ್ತೆ. ಯಾಕಂತಂದರೆ ಅವ್ರ ಮನೆ ಒಂದು ಸ್ವಚ್ಛ ಅಲ್ಲ, ಇಡೀ ನಗರನ ಸ್ವಚ್ಛವಾಗಿ ಇಟ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾದ ಕಾರ್ಯಕ್ರಮ. ಇದು ನಾವು ಇವತ್ತಿಗೆ ಅಂತೇಳಿ ಇವತ್ತು ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. CC ಕ್ಯಾಮ್ರಾಗಳಿದೆ, ಯಾರೋ ಕಸ ಆಚೆ ಹಾಕರು ಸಹ ನಮ್ಗೆ ಗೊತ್ತಾಗುತ್ತೆ. ಅಂತ ಕಸ ಹಾಕಿದವ್ರಿಗೆ ನಾವು ಒಂದು ಒಳ್ಳೆ ಪನಿಷ್ಮೆಂಟ್ ಅಂತೂ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸುವಂಥ ಕಾರ್ಯಕ್ರಮ ಅಂತ ಹೇಳ್ತೀವಿ ಇಷ್ಟಪಡ್ತೀವಿ ಸರ್. ನೆಲಮಂಗಲ ನಗರಸಭೆಯ ಎಲ್ಲ ಸಜ್ಜನರಿಗೂ ನಗರಸಭೆಯ ಪೌರಾಯುಕ್ತರು ನೀಡುವಂತಹ ಸಂದೇಶ ಈ ಸಂದರ್ಭದಲ್ಲಿ ಏನಂದರೆ,
ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿನಲ್ಲಿ ನಮಗೆ ಕಮ್ಯುನಿಟಿ ಮೊಬೈಲೈಸರ್ಗಳನ್ನ ನೇಮಕ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು 7 ಜನ ಕಮ್ಯುನಿಟಿ ಮೊಬೈಲೈಸರ್ಗಳನ್ನ ತೊಗೊಂಡಿದ್ದೀವಿ. ಅದರಲ್ಲಿ 5 ಜನ ಹೆಣ್ಮಕ್ಳು ಇರ್ತಾರೆ, ಇನ್ನು 2 ಬಂದು ಅವರು ತೃತೀಯ ಲಿಂಗಿಗಳಾಗಿರ್ತಾರೆ. ಇವರ ಒಂದು ಮುಂದಾಳತ್ವದಲ್ಲಿ ಸ್ವಚ್ಛತೆಯ ಬಗ್ಗೆ ಸ್ಲೋಗನ್ಗಳನ್ನು ಬರೆಸ್ತಕ್ಕಂಥದ್ದು, ರಂಗೋಲಿಗಳನ್ನು ಬಿಡಿಸ್ತಕ್ಕಂಥದ್ದು, ಸ್ವಚ್ಛತೆ ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಮನೆಗಳ ಹತ್ರಕ್ಕೆ ವಾಹನಗಳು ಹೋದಾಗ ವಾಹನಗಳಿಗೆ ಕಸವನ್ನು ಕೊಡುವಂತಹ ಮಹಿಳೆಯರಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡೋದು ಹೇಗೆ ಅನ್ನೋದನ್ನು ಇವರ ಮೂಲಕ ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಅಲ್ಲದೆ ನೆಲಮಂಗಲ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಬ್ಲ್ಯಾಕ್ ಸ್ಪಾಟ್ಗಳನ್ನು ಕ್ಲಿಯರ್ ಮಾಡಿ, ಒಂದೊಂದೇ ಕ್ಲಿಯರ್ ಮಾಡಿ ಸ್ವಚ್ಛವಾಗಿ ಸ್ವಚ್ಛತೆಯನ್ನು ಕಾಪಾಡಿ ರಂಗೋಲಿಯನ್ನು ಬಿಟ್ಟು ಅರಿವನ್ನು ಮೂಡಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ EC ಆಕ್ಟಿವಿಟೀಸ್ ಅಂತ ಏನು ಗೋಡೆ ಬರಹಗಳ ಮೇಲೆ ಬರೆದಿದ್ದೀವಲ್ಲ, ಇದನ್ನು ಸ್ವಚ್ಛತೆ ಕಾಪಾಡಿ ಅಂತಕ್ಕಂಥದ್ದನ್ನು ನಮ್ಮ ನಗರಸಭೆಯ ನಿಧಿಯಿಂದ ಇದನ್ನು ಟೆಂಡರ್ ಮಾಡಿ ನಿಯಮಾನುಸಾರವಾಗಿ ಕರೆದು ಗೋಡೆ ಬರಹಗಳನ್ನು ಬರೆಸಿದ್ದೇವೆ. ಈಗ ಅದೇ ರೀತಿ BBMP ವ್ಯಾಪ್ತಿಯಲ್ಲಿ ಯಾವ ರೀತಿ ಸಾರ್ವಜನಿಕರುಗಳು ಕಸ ಹಾಕುವವರನ್ನು ಅವರ ಮೊಬೈಲಲ್ಲಿ ವಿಡಿಯೋ ಮೂಲಕ ಚಿತ್ರೀಕರಿಸಿ ನಮಗೆ ಕಳಿಸಿದ್ದೇ ಆದರೆ ನಾವು ಸಹ ಅವರಿಗೆ 100 ರೂಪಾಯಿ ಬಹುಮಾನವನ್ನು ಕೊಟ್ಟು ಮತ್ತು ಅವರಿಗೆ ಕಸ ಹಾಕಿದವರಿಗೆ ಪೆನಾಲ್ಟಿಯನ್ನು ಹಾಕ್ತಕ್ಕಂತಹ ಒಂದು ನಿಯಮವನ್ನು ನಮ್ಮ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ. ನಾನು ಟ್ರಾನ್ಸ್ಜೆಂಡರ್ ವುಮೆನ್ ಅಂತ ಗುರುತಿಸ್ಕೋತೀನಿ. ಪ್ರಪ್ರಥಮವಾಗಿ ಒಂದು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದು ನೆಲಮಂಗಲ ನಗರಸಭೆಯಿಂದ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಕಮ್ಯುನಿಟಿ ಮೊಬಿಲೈಸರ್ಸ್ ಆಗಿ ತುಂಬ ಕೆಲಸಗಳು ಮಾಡ್ತಾ ಇದ್ದೀವಿ. ಡೋರ್ ಟು ಡೋರ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಮತ್ತು ಯಾರೆಲ್ಲ ಕಸ ತಗೊಬರಲ್ವೋ ಅವ್ರನ್ನ ಮನೆ ಹತ್ರ ಹೋಗಿ ಅವ್ರನ್ನ ಕಸ ತಗೊಬಂದು ಕಸದ ಗಾಡಿಗೆ ಹಾಕಿ ಅಂತ ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಬ್ಲಾಕ್ ಸ್ಪಾಟ್ಸಲ್ಲಿ ಯಾರು ಕಸ ತಗೊಬರಲ್ವೋ ಅವರೇ ತಂದು ಬ್ಲಾಕ್ ಸ್ಪಾಟ್ಸಲ್ಲಿ ಹಾಕ್ತಾರೆ. ಅವ್ರಿಗೂ ಕೂಡ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಕಾರ್ಯನ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೃತಿಕಾ ಅಂತ, ಟ್ರಾನ್ಸ್ಜೆಂಡರ್. ಒಟ್ಟಾರೆಯಾಗಿ ನೆಲಮಂಗಲ ನಗರಸಭೆಯ ಈ ಹೊಸ ನಿಯಮವು ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗದು. ಸಾರ್ವಜನಿಕರ ಸಹಕಾರದೊಂದಿಗೆ ಇದು ಯಶಸ್ವಿಯಾಗುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ.